ಹಾಯ್, ಗುಡ್ ಮಾರ್ನಿಂಗ್. ಇವತ್ತೊಂದು ಸ್ಪೆಷಲ್ ಆಗಿ ಹಾರ್ಟ್ ಕೇರ್ ಬಗ್ಗೆ ನಿಮಗೆ ಒಂದು ಹೆಲ್ತ್ ಟಿಪ್ಸನ್ನು ಶೇರ್ ಮಾಡ್ಕೋತೇನೆ. ಇಟ್ ಈಸ್ ಓನ್ಲಿ ಫಾರ್ ಹಾರ್ಟ್ ಕೇರ್. ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಒಂದು ಹೆಲ್ತ್ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೇನೆ. ಅಬೌಟ್ 35ರಿಂದ 45 ವರ್ಷದ ಒಳಗಿನವರಿಗೆ ಇದು ಭಾಳ ಯೂಸ್ ಆಗ್ತದೆ. ಭಾಳ ಉಪಯೋಗಕಾರಿಯಾಗಿರುವಂಥ ಒಂದು ಬೆಸ್ಟ್ ಹೆಲ್ತ್ ಟಿಪ್ಸ್ ಅಂತ ಹೇಳ್ಬೋದು. ಏನು ಮಾಡಬೇಕಂದ್ರೆ, ಯಾರಿಗೆ ನಮ್ಮ ಹಾರ್ಟನ್ನು ಭಾಳ ಆರೋಗ್ಯಕರವಾಗಿ ಇಟ್ಕೋಬೇಕು. ಇಟ್ಸ್ ನೀಡ್ ವೆರಿ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ, ಎಮರ್ಜೆನ್ಸಿ ಆರ್ಗನ್. ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಅದನ್ನು ನಾವು ಸೇಫಾಗಿ ಆರೋಗ್ಯಕರವಾಗಿ ನೋಡ್ಕೊಳ್ಳೇಬೇಕು. ಇಟ್ ಈಸ್ ನೆಸಸರಿ ಟು ಮೇಂಟೈನ್ ಅವರ್ ಹಾರ್ಟ್ ಹೆಲ್ತ್ ಡೈಲಿ. ಇದು ನಾವು ಮಾಡಲೇಬೇಕು. ಎಲ್ಲ ಕೆಲಸವನ್ನು ಬದಿಗೂ ಕೂಡ ನಮ್ಮ ಹಾರ್ಟನ್ನು ಸೇಫಾಗಿ ಕೇರಾಗಿ ಆರೋಗ್ಯದ ಮೇಲೆ ಯಾವುದೇ ಒಂದು ಬ್ಯಾಡ್ ಎಫೆಕ್ಟ್ ಆಗಲಿದ್ದಂಗೂ ಕೂಡ ನಾವು ಹಾರ್ಟನ್ನು ಕೇರ್ ಮಾಡ್ಬೋದು. ಏನೇನು ಮಾಡಬೇಕು, ಏನೇನು ಮಾಡಿದರೆ ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಪ್ರಾಬ್ಲಮ್ ಆಗೋದು, ಸ್ಟಂಟ್ ಹಾಕ್ಸೋದು ಇನ್ ಫ್ಯೂಚರಲ್ಲಿ ಅವನ್ನೆಲ್ಲ ಕೂಡ ನಾವು ತಡೆಗಟ್ಟಬಹುದು. ಏನೇನು ಮಾಡಿದರೆ ಆಗ್ತದೆ? ಫಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಚೆನ್ನಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಅದೊಂದು ಫಸ್ಟ್ ಟಿಪ್ಪು. ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನೈತಲ್ಲ ವಾಕ್ ಮಾಡಬೇಕು. ಅರೌಂಡ್ 1000 ಸ್ಟೆಪ್, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ನಾವು ನಾರ್ಮಲ್ ವಾಕ್ ಮಾಡಿದರೂ ಕೂಡ ಇಟ್ ಈಸ್ ವೆರಿ ಹೆಲ್ದಿ ಫಾರ್ ಅವರ್ ಹಾರ್ಟ್. ಒಂದು ಹೃದಯಕ್ಕೆ ಒಂದು ಭಾಳ ಒಂದು ಆರೋಗ್ಯಕರ ವ್ಯಾಯಾಮ ಅಂತ ಹೇಳ್ತೀವಿ. ಮೈಲ್ಡ್ ವಾಕ್ ಮಾಡಿದರೂ ಕೂಡ ನಮ್ಮ ರಕ್ತದ ಎಲ್ಲ ಚಲಾವಣೆ ಆಗಿ ಕ್ಲಾಟ್ಸ್ ಏನಿದ್ರು ಕೂಡ ಡಿಸಾಲ್ವ್ ಆಗಿ ಎಲ್ಲ ರಕ್ತ ಸಂಚಾರ ಚೆನ್ನಾಗಾಗಿ ಹಾರ್ಟಿಗೆ ಇದು ಒಂದು ಬೆಸ್ಟಾಗಿ ಆ್ಯಕ್ಟ್ ಆಗ್ತದೆ. ಒಂದನೇ ವಿಚಾರ. ಎರಡನೇದು ಹೆಲ್ದಿ ಫುಡ್ ತಗೊಳ್ಳೋದು. ಹೆಲ್ದಿ ಫುಡ್ ಅಂದ್ರೇನು? ಒಂದು ಆ್ಯಪಲ್ ತಿನ್ನೋದು, ಇನ್ನೊಂದು ದಾಳಿಂಬೆ ಹಣ್ಣದು, ಪೊಮ್ಗ್ರಾನೇಟ್ ಅಂತ ಹೇಳ್ತೀವಿ. ಆ್ಯಪಲ್ ಸೇವನೆ ಮಾಡೋದ್ರಿಂದ ಕೂಡ ಇದು ಒಂದು ಹಾರ್ಟಿಗೆ ಒಂದು ಒಳ್ಳೆಯ ಟಾನಿಕ್, ಕಾರ್ಡಿಯಾಕ್ ಟಾನಿಕ್ ಅಂತ ಆ್ಯಕ್ಟ್ ಆಗ್ತದೆ. ಯಾವುದೇ ಒಂದು ಬ್ಲಾಕ್ಸ್ ಇರಲಿ, ಇದೆಲ್ಲ ಕೂಡ ಅದನ್ನು ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಎರಡನೇದಾಯಿತು. ಮೂರನೇದು ಏನಪ್ಪ ಅಂದರೆ, ಇನಫ್ ಕ್ವಾಂಟಿಟಿ ವಾಟರನ್ನು ಕುಡಿಬೇಕು. ನೀರು ಕೂಡ ಚೆನ್ನಾಗಿ ಕುಡಿಯೋದ್ರಿಂದ ಕೂಡ ನಮ್ಮ ಹೃದಯ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತದೆ. ಮತ್ತು ನಾಲ್ಕನೇದು ಹಾರ್ಟ್ಗೆ ಒಳ್ಳೆಯ ಇದು ಅಂತಂದರೆ ವೆಯ್ಟ್ ಮೇಂಟೈನ್ ಮಾಡಬೇಕು. ನಮ್ಮದು ಭಾರ BMIಗಿಂತಲೂ ಜಾಸ್ತಿ ಅದೊಂದು ರೂಲ್ಸ್ ಇದೆ, ನಾರ್ಮಲ್ ಲೆವೆಲ್ ಇದೆ. ಅದೇ ಲೆವೆಲ್ಗೆ ನಮ್ಮದು ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡಲೇಬೇಕು. ದೇಹದ ತೂಕವನ್ನು ಎಷ್ಟೇ ರೇಂಜಿಗೆ ಮೇಂಟೈನ್ ಮಾಡಲೇಬೇಕು. ಅದ್ರ ಓವರಾಗಿ ವೆಯ್ಟ್ ಆಗ್ತಂದರೆ ಹಾರ್ಟು ಜಾಸ್ತಿ ಪ್ರೆಷರ್ ಬೀಳ್ತದೆ. ಅದಕ್ಕೆ ಜಾಸ್ತಿ ಒತ್ತಡ ಜಾಸ್ತಿಯಾಗಿ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಒಂದು ತೂಕವನ್ನು ಮೇಂಟೈನ್ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡಲೇಬೇಕು. ಇದು ನಾಲ್ಕನೇ ಒಂದು ಹೆಲ್ತ್ ಟಿಪ್. ಐದನೇದು ಏನಪ್ಪ ಅಂತಂದರೆ, ರೆಸ್ಟ್ರಿಕ್ಟೆಡ್ ಸಾಲ್ಟ್ ಡಯಟ್. ಉಪ್ಪಿನ ಪ್ರಮಾಣ ಕಡಿಮೆ ಇರುವಂಥ ಆಹಾರವನ್ನು ಸೇವಿಸಬೇಕು. ಇಲ್ಲಾಂದರೆ ಉಪ್ಪಿನಲ್ಲಿ ಅಂಶ ಇರುವಂಥ ಆಹಾರವನ್ನು ನಾವು ಕಡಿಮೆ ಸೇವಿಸಬೇಕು. ಇಲ್ಲ ಕಡಿಮೆ ಉಪ್ಪನ್ನು ಹಾಕ್ಕೊಂಡೇ ಕೂಡ ಆಹಾರವನ್ನು ಸೇವಿಸಿದರೆ BP ಮೇಂಟೈನ್ ಆಗ್ತದೆ, ಬ್ಲಡ್ ಪ್ರೆಷರ್ ಕೂಡ ಮೇಂಟೈನ್ ಆಗ್ತದೆ, ಒತ್ತಡ ಹಾರ್ಟ್ ಮೇಲೆ ಕಡಿಮೆ ಆಗ್ತದೆ. ಇಂಥ ಸಿಚುವೇಷನ್ನಲ್ಲಿ ನಮಗೆ ಸಾಲ್ಟ್ ರೆಸ್ಟ್ರಿಕ್ಟೆಡ್ ಡಯಟ್ ಅಂತ ಉಪ್ಪು ಇರ್ತದೆ, ಮತ್ತು ಕಡಿಮೆ ಪ್ರಮಾಣದಲ್ಲಿ ಉಪ್ಪು ತಿನ್ನೋದ್ರಿಂದ ಕೂಡ ಇದು ಕೂಡ ಹಾರ್ಟಿಗೆ ಒಳ್ಳೆಯ ಒಂದು ಹೆಲ್ದಿ ಟಿಪ್. ಆರನೇ ಹೆಲ್ತ್ ಟಿಪ್ ಫಾರ್ ಹಾರ್ಟ್ ಅಂತ ಏನಂತಂದರೆ, ಚೆನ್ನಾಗಿ 7ರಿಂದ 8 ಗಂಟೆ ಡೈಲಿ ನಾವು ಕಂಪ್ಲೀಟ್ ಸೌಂಡ್ ಸ್ಲೀಪನ್ನು ಮಾಡಲೇಬೇಕು. ನಿದ್ದೆ ಕಡಿಮೆ ಆದರೂ ಕೂಡ ಹಾರ್ಟಿಗೆ ಒತ್ತಡ ಜಾಸ್ತಿಯಾಗಿ BP ಜಾಸ್ತಿಯಾಗಿ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ನಿದ್ರೆ ಕೂಡ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಈಗ ನಿದ್ರೆನೇ ಕಡಿಮೆ ಆಗಿಬಿಟ್ಟದಲ್ಲ ಜನರಿಗೆ. ಮಿನಿಮಮ್ 6ರಿಂದ 8 ತಾಸು ಹೆಲ್ದಿ ಪರ್ಸನ್ ನಿದ್ದೆ ಮಾಡಲೇಬೇಕು. ಇದಕ್ಕಿಂತ ಹೆಚ್ಚಾದರೂ ಸಮಸ್ಯೆ, ಇದಕ್ಕಿಂತ ಕಮ್ಮಿ ಆದರೂ ಸಮಸ್ಯೆ. ಹೆಚ್ಚಾದರೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಹೊಳ್ಳಿ ಬಾಡಿ ವೇಟ್ ಜಾಸ್ತಿ ಆಗ್ತದೆ. ಇಲ್ಲಾಂತ ಕಡಿಮೆ ಮಾಡಿದರೆ ಸ್ಟ್ರೆಸ್ ಜಾಸ್ತಿಯಾಗಿ BP ಜಾಸ್ತಿಯಾಗಿ ಹಾರ್ಟ್ ಮೇಲೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಮಿನಿಮಮ್ 6ರಿಂದ 8 ಗಂಟೆಗಳ ಕಾಲ ಸೌಂಡ್ ಸ್ಲೀಪ್, ಶಾಂತ ರೀತಿಯಾಗಿ ನಾವು ನಿದ್ದೆಯನ್ನು ಮಾಡಲೇಬೇಕು. 7ನೇದೇನಪ್ಪ ಅಂತಂದರೆ, ಸ್ಮೋಕಿಂಗ್ ಒಂದು, ಮತ್ತು ಹೊಳ್ಳಿ ಆಲ್ಕೋಹಾಲ್, ಏನು ಶರಾಬು ಆಮೇಲೆ ಸೆರೆ ಅಂತ ಏನು ಹೇಳ್ತೀವಿ, ಆ ಒಂದನ್ನು ಕಂಪ್ಲೀಟಾಗಿ ಬಿಡಲೇಬೇಕು.
These are the two things which will increase the risk factor of the heart problems in the body. ಮೋಸ್ಟ್ ಡೇಂಜರ್ ಥಿಂಗ್ಸ್ ಇವು ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ ಅನ್ನೋದು ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡಲೇಬೇಕು. ಇಲ್ಲ ಅಂತಂದರೆ ಹಾರ್ಟಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ವಿ ಶುಡ್ ಅವಾಯ್ಡ್ ಸ್ಮೋಕಿಂಗ್, ಟೊಬ್ಯಾಕೊ ಚೀವಿಂಗ್ ಆ್ಯಂಡ್ ಆಲ್ಕೋಹಾಲ್ ಡ್ರಿಂಕಿಂಗ್. 8ನೇ ಒಂದು ಹೆಲ್ತ್ ಟಿಪ್ಸ್, 8th ಫ್ಯಾಕ್ಟರ್ ಏನಂತಂದರೆ ಸ್ಟ್ರೆಸ್. ಮಾನಸಿಕ ಒತ್ತಡನೂ ಕೂಡ ನಮಗೆ ಹಾರ್ಟಿಗೆ ಮೇನ್ ಪ್ರಾಬ್ಲಮ್ ಮಾಡುವಂಥ ಚಾನ್ಸಸ್ ಇರ್ತದೆ. ಯಾರಿಗೆ ಮಾನಸಿಕ ಒತ್ತಡ ಇರ್ತದೆ, ಟೆನ್ಷನ್ ಇರ್ತದೆ, ಸ್ಟ್ರೆಸ್ ಇರ್ತದೆ, ಅವರಿಗೆ ಕಂಪಲ್ಸರಿಯಾಗಿ ಇದನ್ನು ಸ್ಟ್ರೆಸ್ಸನ್ನು ಬಿಡಲೇಬೇಕು. ಏನು ಬಿಡಬೇಕು ಮತ್ತು ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ಸ್ವಲ್ಪ ಬೆಳಿಗ್ಗೆ ಎದ್ದುಗುಟ್ಲೆ ಅಲ್ಪ ವ್ಯಾಯಾಮ ಮಾಡೋದ್ರ ಜೊತೆ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಧ್ಯಾನವನ್ನು ಮಾಡೋದ್ರಿಂದ ಕೂಡ ನಮ್ಮ ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಆಗ್ತದೆ. ಅಷ್ಟು ಕಡಿಮೆ ಆಗ್ತದೆ. ಕಾಮಾಗಿ ಕೂಲಾಗಿ ಯಾವುದೇ ಒಂದು ಸಿಚುವೇಶನ್ ಇದ್ದರೂ ಕೂಡ ಅದನ್ನು ಕಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡೋದ್ರಿಂದ ಕೂಡ ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತದೆ. ಸ್ಟ್ರೆಸ್ ಈಸ್ ಮೋಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ದ ಹಾರ್ಟ್ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ಅದನ್ನು ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಿಕೊಳ್ಳೇಬೇಕು. ಅಂದಾಗ ಮಾತ್ರ ನಾವು ಅದರಿಂದ ಬಚಾವಾಗೋಕ್ಕೆ ಚಾನ್ಸ್ ಇರ್ತದೆ. ಅದರ್ವೈಸ್ ಏನಾಗ್ತದೆ, ಇಲ್ಲ ಏನೋ ಟೆನ್ಷನ್ ಇತ್ತಂತೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಇಟ್ ಈಸ್ ಅ ಮೋಸ್ಟ್ ಡೇಂಜರ್. ವಿ ಶುಡ್ ಕಂಟ್ರೋಲ್ ಅವರ್ ಸ್ಟ್ರೆಸ್. ಕಂಟ್ರೋಲ್ ಫ್ರೀ ಮಾಡಿಕೊಂಡು ನಾವು ಅದನ್ನು ಮೇಂಟೈನ್ ಮಾಡಲೇಬೇಕು. ಇಲ್ಲಾಂದರೆ ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಟು ದಿ ಹಾರ್ಟ್. 9ನೇ ಹೆಲ್ತ್ ಟಿಪ್ಸ್ ಏನಂತಂದರೆ, ಹೊರಗಿನ ಜಂಕ್ಸ್ ಫುಡ್ ಅಂತ ಹೇಳ್ತೀವಿ ನಾವು. ಬೇಕ್ರಿಲಿ ಇರುವಂಥದ್ದು ಎಗ್ ರೈಸ್ ಆಗಲಿ, ಆಮೇಲೆ ಆಯಿಲಿ ಫುಡ್ ಜಾಸ್ತಿ ಆಗಲಿ, ರಿಪೀಟೆಡಾಗಿ ಒಂದೇ ಆಯಿಲಲ್ಲಿ ಯೂಸ್ ಮಾಡಿರೋಂಥ ಐಟಮ್ಸ್ ಆಗಲಿ, ಜಾಸ್ತಿ ಕೊಬ್ಬಿನ ಪದಾರ್ಥವನ್ನು ತಿನ್ನೋದ್ರಿಂದ ಕೂಡ ಹಾರ್ಟಿಗೆ ರಿಸ್ಕ್ ಆಗ್ತದೆ. ಇವನ್ನೆಲ್ಲ ನಾವು ಸ್ಟಾಪ್ ಮಾಡಲೇಬೇಕು. ಮಾಡಿದಾಗ ಮಾತ್ರ ಅದು ಒಂದು ಕಂಟ್ರೋಲಿಗೆ ಬರ್ತದೆ. ಜಾಸ್ತಿ ಎಣ್ಣೆ ಪದಾರ್ಥ, ಕೊಬ್ಬಿನ ಪದಾರ್ಥವನ್ನು ತಿನ್ನೋದ್ರಿಂದ, ಬೇಕರಿ ಐಟಮ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬ್ಲಡ್ಡಲ್ಲಿ ಅದು ಅಬ್ಸ್ಟ್ರಕ್ಷನ್ ಮಾಡೋಕ್ಕೆ ಚಾನ್ಸ್ ಆಗ್ತದೆ. ಅದರಿಂದ ಹಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಶುರುವಾಗ್ತದೆ. ರಕ್ತ ಚಲಾವಣೆಯನ್ನು ಅಡೆತಡೆಯನ್ನು ಮಾಡಿ ಹಾರ್ಟಿಗೆ ಸಫಿಷಿಯೆಂಟ್ ಬ್ಲಡ್ಡನ್ನು ಸಪ್ಲೈ ಮಾಡೋದಿಲ್ಲ. ಮತ್ತು ಅದು ಪ್ರೆಷರ್ ಜಾಸ್ತಿಯಾಗಿ, ಬಿ ಪಿ ಜಾಸ್ತಿಯಾಗಿ, ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ನಮಗೆ ಹಾರ್ಟಲ್ಲಿ ಅನಾರೋಗ್ಯ ಕಾರಣ ಆಗ್ತದೆ. ಅದಕ್ಕೋಸ್ಕರ ವಿ ಶುಡ್ ಅವಾಯ್ಡ್. ಅದನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು. ಅಂದಾಗ ಮಾತ್ರ ನಮ್ಮ ಹಾರ್ಟ್ ಆರೋಗ್ಯವಾಗಿ ಇರ್ತದೆ. 10ನೇ ಟಿಪ್ ಫಾರ್ ದಿ ಹಾರ್ಟ್ ಏನಪ್ಪ ಅಂತಂದರೆ, ಎವ್ರಿ ಇಯರ್ಲಿ 6 ತಿಂಗಳಿಗೊಮ್ಮೆ ನಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಇಲ್ಲಪ್ಪ ಅಂತಂದರೆ ಎವ್ರಿ ಇಯರ್ಲಿ ಯಾರಿಗೆ ಡೌಟ್ ಇರ್ತದೆ, ಯಾರು ಇವನ್ನೆಲ್ಲ ತಿಂದರೂ ಕೂಡ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ಅಂದರೆ ಇಯರ್ಲಿ ಹೆಲ್ತ್ ಚೆಕಪ್ ಮಾಡಿಕೊಳ್ಳೇಬೇಕು. ಬಿ ಪಿ, ಬ್ಲಡ್ ಶುಗರು, ಆಮೇಲೆ ಹಾರ್ಟ್ ಸ್ಕ್ಯಾನು, ಆಮೇಲೆ ಲಿಪಿಡ್ ಪ್ರೊಫೈಲು, ಹೊಳ್ಳಿ ಮತ್ತು ಇಕೋ, ECG ಅಂತ ಹಾರ್ಟಿಗೆ ಸಂಬಂಧಪಟ್ಟಂಥ ಎಲ್ಲವನ್ನು ಕೂಡ ನಾರ್ಮಲ್ ಹೆಲ್ದಿ ಚೆಕಪ್ಪನ್ನು ನಾವು ಈ ಏಜಲ್ಲಿ 35 to 45, 50, ಅಬೋವ್ 50 ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಮೆಜಾರಿಟಿ ಇವರಲ್ಲಿ ಇನ್ನೂ ರಿಸ್ಕ್ ಇರೋಂಗಿಲ್ಲ. ಅವರು ಕೂಡ ಅದನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ರೋಗ ಬರೋದಕ್ಕಿಂತ ಮುಂಚೆನೇ ನಾವು ರೋಗವನ್ನು ತಡೆಯಿಟ್ಟು ಕೆಲಸವನ್ನು ಮಾಡ್ತದೆ. ಇವನ್ನೆಲ್ಲ ಮಾಡಿದರೆ ಕೂಡ ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಪ್ರಾಬ್ಲಮ್ ಆಗೋದ್ರಿಂದ ನಾವು ನಮ್ಮ ಹಾರ್ಟ್ ನಮ್ಮ ಕೈಯಲ್ಲಿ ಆರೋಗ್ಯವಾಗಿ ಇರ್ತದೆ ಇವನ್ನೆಲ್ಲ ಮಾಡೋದ್ರಿಂದ. ಇವನ್ನ ಬಿಟ್ಟು ನಾವು ಅದನ್ನು ಸ್ವಲ್ಪ ಇಂಪೇರ್ ಮಾಡಿದರೆ ಹಾರ್ಟು ಕೂಡ ತನ್ನ ಆರೋಗ್ಯವನ್ನು ಕಳ್ಕೊಂಡು ಬೇಗ ಹಾರ್ಟ್ ಪ್ರಾಬ್ಲಮ್ ಶುರುವಾಗ್ತದೆ. ಸೊ ಈ ಹೆಲ್ತ್ ಟಿಪ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸಿ, ಅರ್ಥ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.